ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ಒಂದು ಉದ್ಯೋಗ ಸೃಷ್ಟಿ ಆಗಿದೆ. ಇರುವುದನ್ನ ವಾಪಸ್ ತಗೊಂಡಿದೆ ಕೇಂದ್ರ ಸರ್ಕಾರ ಹೊರತಾಗಿ ಕೊಟ್ಟಿದೆ ಯಾವುದು ಇಲ್ಲ. ನಾವು ಯಾರೋ ಸೂಲಿ ಬತ್ಲೆ ಚಕ್ರವರ್ತಿ ಮೋದಿ ಮಾತು ಕೇಳ್ಕೊಂಡ್ಬಿಟ್ಟು ನಾವು ಚಿನ್ನದ ರಸ್ತೆ ಮಾಡಿದೀವಿ ಅಂತ ಹೇಳ್ತಾನೆ. ನಮ್ಮ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ಒಂದು ವಾರಕ್ಕೊಂದು ಬರ್ತಕ್ಕಂಥ ಒಂದು ಟ್ರೈನ್ ಕೊಟ್ಟಿದ್ದಾರೆ. ಅದು ಮೊನ್ನೆ ಒಂದು ಡಿಕ್ಲೇರ್ ಆಗಿದೆ. ಅದೇನು ಇವತ್ತು ಬರುತ್ತೋ ಅಥವಾ ಎಲೆಕ್ಷನ್ ನಂತರ ಬರುತ್ತೋ ಗೊತ್ತಿಲ್ಲ. ಅದು ಒಂದು ಬಿಟ್ಟರೆ ವೀಕ್ಲಿ ಒಂದು ಟ್ರೈನ್ ಬಿಟ್ಟರೆ ಬೇರೆ ಏನು ಕೊಟ್ಟಿಲ್ಲ. ಡಬಲ್ ಸೊನ್ನೆಗಳು ಸುತ್ತಿದ್ದಾರೆ. ಅದು ಒಂದೇ ಹೇಳ್ಬೋದು ನೇರ ಉತ್ತರ. ಹಾಂ, ಉಮೇಶ್ ಜಾಧವ್ ಅವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದಿದ್ರು, ಮತ್ತೆಲ್ಲೂ ಕಾಣಿಸ್ಕೊಂಡೇ ಇಲ್ಲ ಅಂತ ಜನ ಹೇಳ್ತಿದ್ದಾರೆ. ಎಲ್ಲ ಬಂದಿದ್ದಾರೆ ಅವರು, ಅವ್ರ ಕ್ಷೇತ್ರ ಓಡಾಡ್ತಾರೆ, ಏನಂತಿಲ್ಲ. ಅದು ಕೊಡುಗೆ ಏನು TAD ಬರುತ್ತೆ, ಅವ್ರ ಫಂಡ್ ಬರುತ್ತೆ, ಅದರಲ್ಲಿ ಓಡಾಡಿದ್ದಾರೆ. ಕ್ಷೇತ್ರ ಕೊಡುಗೆ ಏನು, ಜಿಲ್ಲೆ ಅಭಿವೃದ್ಧಿ ಏನು, ಹೈದರಾಬಾದ್ ಕರ್ನಾಟಕ ಕೊಡುಗೆ ಏನು. ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ಒಂದು ಉದ್ಯೋಗ ಸೃಷ್ಟಿ ಆಗಿದೆಯಾ? ರೈಲ್ವೆ ವಿಭಾಗ ಆಗಿದೆಯಾ? ವಿಭಾಗ ಕಚೇರಿ ಸ್ಥಾಪನೆ ಆಗಿದೆ. ರೈಲ್ವೆ ಬೋಗಿಗಳ ಹಳ್ಳಿಗಳ ವಾಡಿಯಲ್ಲಿ ಸ್ಥಾಪನೆ ಬೇಕು, ಅದು ಆಗಿದೆಯಾ? ಅಥವಾ ದೂರದರ್ಶನ ಕೇಂದ್ರ ವಾಪಸ್ ಹೋಯ್ತು, ಅದು ವಾಪಸ್ ತಂದ್ರೆ ಏನು ಕೊಟ್ಟಿದ್ದಾರೆ ಅವರು? ಯಾವುದೂ ಕೊಟ್ಟಿಲ್ಲ. ಇರುವುದನ್ನು ವಾಪಸ್ ತೊಗೊಂಡಿದೆ ಕೇಂದ್ರ ಸರ್ಕಾರ ಹೊರತಾಗಿ ಕೊಟ್ಟಿದ್ದು ಯಾವುದೂ ಇಲ್ಲ. ಒಂದೇ ಒಂದು ವಾರದಲ್ಲಿ ಒಂದು ಟ್ರೈನ್ ಬಿಟ್ಟರೆ ಕಲಬುರಗಿ ಜಿಲ್ಲೆಗೆ ಒಂದು ಉದ್ಯೋಗನೂ ಕೂಡ BJP ನಮ್ಗೆ ಸಿಕ್ಕಿಲ್ಲ. ಇದು ಸ್ಪಷ್ಟವಾದ್ದು. ಅವ್ರು ಓಡಾಡಿದಾರೆ ಅಂದ ತಕ್ಷಣ ಅದು ಅವ್ರು ಮತ್ತು BJP ಇಂದ ಗೆದ್ದಿದ್ದಾರೆ. ನಮ್ಮ ಲೋಕಸಭಾ ಸದಸ್ಯರು ಓಡಾಡಿದ್ದಾರೆ. TAD ಬರುತ್ತೆ, ಓಡಾಡಬೇಕಾಗತ್ತೆ. ಅವ್ರು ಪೂಜೆ ಪುನಸ್ಕಾರ ಕೊಟ್ಟಿದ್ದಾರೋ ಅವ್ರು ವೈಯಕ್ತಿಕ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆದರೆ ಇಡೀ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಬರುತ್ತೆ. ಒಂದು ನೌಕರಿ ಕೊಟ್ಟಿದ್ದಾರಾ ಅಥವಾ ಒಂದು ಏನೋ ಸ್ಥಾಪನೆ ಮಾಡಿದ್ದಾರೆ ಕೈಗಾರಿಕೆ? ಏನೂ ಇಲ್ಲ. ಇರ್ತಕ್ಕಂಥ ಉದ್ಯಮಗಳನ್ನೇ ಇವತ್ತು ಖಾಸಗೀಕರಣ ಮಾಡಿದಾರೆ ಹೊರತಾಗಿ ಬರ್ತಕ್ಕಂಥ ಸವಲತ್ತನ್ನೇ ಕಟ್ ಮಾಡಿದ್ದಾರೆ ಅವರು. ಏನೂ ಕೊಡುಗೆ ಇಲ್ಲ ಸರ್. ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಕೊಡುಗೆ ಇಲ್ಲ. ಪೂರ್ಣವಾಗಿ ಹೇಳಬೇಕು ಅಂದರೆ ಕರ್ನಾಟಕಕ್ಕೆ ಒಂದು ಉದ್ಯೋಗ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು BJPದಿಲ್ಲ, ಕಲಬುರಗಿ ಜಿಲ್ಲೆಗೂ ಇಲ್ಲ ಅಂತ ನಾನು ಹೇಳ್ಬೋದು ಸರ್. ಸರ್ ನೋಡಿ, ನೀವು BJPಯವರಿಗೆ ನಾವು ಉತ್ತರ ಕೊಡೋದು ಬೇಕಾಗಿಲ್ಲ. ಅವ್ರು 2014ರಲ್ಲಿ ಮೋದಿಯವರ ಪ್ರತಿಯೊಂದು ಭಾಷಣವನ್ನು ಅವ್ರು ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ಅದರ ಮೇಲೆ ಗೊತ್ತಾಗುತ್ತೆ ಅವ್ರು ಎಷ್ಟು ಸುಳ್ಳು ಬುರುಕರು ಅಂತೇಳಿ. ಅವ್ರು ಮೊದಲು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಆನಂತರ ಏನು ಹೇಳಿದ್ರು, ಇದೇನು ಬಿಟ್ಟಿ ಕೊಡೋದಿರೋದು ಬಿಟ್ಟಿ ಭಾಗ್ಯ, ಗ್ಯಾರಂಟಿ ಭಾಗ್ಯಗಳೆಲ್ಲ ಏನಂದ್ರೆ ಬಿಟ್ಟಿ ಭಾಗ್ಯ ಅಂತ ಹೇಳಿದ್ರು. ಈಗ ಅದೇ ಬಿಟ್ಟಿ ಭಾಗ್ಯನ 80 ಕೋಟಿ ಜನರಿಗೆ ರೇಷನ್ ಕೊಡ್ತಾ ಇದೆ. ನಾಚಿಕೆ ಬರಬೇಕು ಇವರಿಗೆ. 10 ವರ್ಷ ರಾಜಕೀಯ ಮಾಡಿಸಿ ಅಧಿಕಾರದಲ್ಲಿ ಇದ್ಕೊಂಡು ಮತ್ತೆ ಗ್ಯಾರಂಟಿ ಬಗ್ಗೆ ಮಾತಾಡೋ ಮತ್ತು ಕಾಂಗ್ರೆಸ್ ಕೊಟ್ಟಿರೋ ಇವ್ರು ಯಾಕೆ ತ್ರಾಸ ತೊಗೊಂಡ್ರು ಅನ್ನೋದು. ಆಧಾರ್ ವಿರೋಧ ಮಾಡಿದ್ರು ಇವರು. ಆಧಾರ ಇದು ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆ ಅಂತ ಹೇಳಿದ್ರು. ಆಧಾರ್ ಯಾಕೆ ಇವತ್ತು ಅದೇ ಮೋದಿಯವರು ಆಧಾರ ವಿರೋಧ ಮಾಡಿದ್ರು. ಆನಂತರ ಆಧಾರ್ ಬಗ್ಗೆ ಏನು ಹೇಳಿದ್ರು, ಇದು ನಮ್ಮ ಸ್ವಾಭಿಮಾನದ ಸಂಕೇತ. ನಾಚಿಕೆ ಆಗಲ್ವಾ ಸುಳ್ಳು ಹೇಳೋಕ್ಕೆ? ಮೊದಲೊಂದು ಸರ್ತಿ. ಆನಂತರ ಇನ್ನೊಬ್ಬ ಯಾರೋ ಒಬ್ಬ ಸೂಲಿ ಬತ್ಲೆ ಚಕ್ರವರ್ತಿ ಮೋದಿ ಮಾತು ಕೇಳ್ಕೊಂಡ್ಬಿಟ್ಟು ನಾವು ಚಿನ್ನದ ರಸ್ತೆ ಮಾಡಿದೀವಿ ಅಂತ ಹೇಳ್ತಾನೆ. ಚಿನ್ನದ ರಸ್ತೆ ಆಗುತ್ತೆ ಅಂತ ಹೇಳಿದ್ರೆ ಇವತ್ತೇನು ಹೇಳ್ತಿದ್ರೆ ವಾಜಪೇಯಿ ಅವ್ರು ಮಾಡಿರ್ತಕ್ಕಂಥ ರಸ್ತೆಗಳೇ ಚಿನ್ನದ ರಸ್ತೆ. ನಾಚಿಕೆ ಆಗ್ಬೇಕ್ರಿ ಇವರಿಗೆ. ಯಾವುದೂ ಕೂಡ ಮೌಲ್ಯ ಇಲ್ಲ ಇವರಿಗೆ. ಯಾವುದೂ ಕೂಡ ಮಾತಾಡ್ತಕ್ಕಂಥ ನೈತಿಕತೆಯಲ್ಲಿ BJPಯವರಿಗೆ. ಇವತ್ತು ಕರ್ನಾಟಕಕ್ಕೆ 2 ಕೋಟಿ ಉದ್ಯೋಗದಲ್ಲಿ 1 ಉದ್ಯೋಗ ಆದರೂ ಕೊಟ್ಟಿದ್ದಾರಾ? ರೈಲ್ವೆ ನೇಮಕಾತಿಯಲ್ಲಿ 1 ಕೋಟಿ ಹೆಚ್ಚಾಗಿ 1 ಲಕ್ಷ ಹೆಚ್ಚಿಗೆ ನಮ್ಮ ಕಲಬುರಗಿ ಜಿಲ್ಲೆ ಕರ್ನಾಟಕಕ್ಕೆ ಬರಬೇಕು ಉದ್ಯೋಗ. ಎಲ್ಲಿ ಕೊಟ್ಟಿದ್ದಾರೆ? ಕನ್ನಡಿಗರಿಗೆ ಇವತ್ತು ಕನ್ನಡ ಭಾಷೆಯಲ್ಲಿ ಬರೀಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಉದ್ಯೋಗ ಎಲ್ಲಿ ಕೊಡ್ತಾರೆ? ಯಾವ ಕಾರ್ಖಾನೆ ಸ್ಥಾಪನೆ ಮಾಡಿದ್ದಾರೆ? IT ಬಿಟ್ಟು ಮೊನ್ನೆ ಬಂದರು ಮೋದಿಯವರು. IT ಬಿಟ್ಟು ಬಗ್ಗೆ ಮಾತಾಡಿದ್ರು. ಅವರು 10 ವರ್ಷ ಅಧಿಕಾರ ಇದ್ದಾಗ IT ಬಿಟ್ಟು ಇಡೀ ದೇಶದಲ್ಲಿ ಏನು ಉದ್ಧಾರ ಮಾಡಿದ್ದಾರೆ? ಕಾಂಗ್ರೆಸ್ ಸರ್ಕಾರದಲ್ಲಿ IT ಬಿಟ್ಟು ಬದಲಾವಣೆ ಆದ ತಕ್ಷಣ ಅದನ್ನು ಹೇಳ್ಕೊಂಡು ಪ್ರಚಾರ ತೊಗೊಳ್ತಿದ್ದಾರೆ. ಅದೇ ಚಂದ್ರಶೇಖರ್ IT ಬಿಟ್ಟು ಸಚಿವರಿದ್ದರು, ರಾಜ್ಯ ಸಚಿವರು. ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ? ಅವ್ನು ತನ್ನ ಬಿಸ್ನೆಸ್ಗೋಸ್ಕರ BJPಲಿದ್ದ. ಅವ್ನು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋ ಸಲ ಅವ್ರು BJPಯಿಂದ ದುಡ್ಡು ತೊಗೊಂಡು ಅವ್ನು ರಾಜಕೀಯ ಮಾಡಿದ್ದಾನೆ. ಕರ್ನಾಟಕಕ್ಕೆ ಅವ್ರ ಕೊಡುಗೆ ಏನು? ಕರ್ನಾಟಕದ ಅಸ್ಮಿತೆ ಬಗ್ಗೆ ಇವ್ರು ಪ್ರಶ್ನೆ ಮಾಡಿದಾಗ ತೆರಿಗೆ ವಿಷಯದಲ್ಲಿ ತೆರಿಗೆ ಇವತ್ತಿನೂ ಸುಳ್ಳು ಹೇಳ್ತಾರೆ ಅವ್ರು ನೇರವಾಗಿ. ನಾವು ಬರ್ರಿ ಚಾಲೆಂಜ್ ಮಾಡ್ತೀವಿ ಇವತ್ತಿಗೂ ಕೂಡ. ಕಾಂಗ್ರೆಸ್ನವ್ರು ಬೇಡ, ನಾವು ಹೊರಗಡೆ ಇದ್ದಂಥ ಜನಪರ ಸಂಘಟನೆದವ್ರು ಹೇಳಿ ಚಾಲೆಂಜ್ ಮಾಡ್ತೀವಿ. ಎಷ್ಟು ತೆರಿಗೆ ಇವತ್ತು ಲಾಸ್ ಮಾಡಿದ್ದಾರೆ ನಮಗೆ ಅಂತೇಳಿ. ಕೋಟ್ಯಾಂತರ ರೂಪಾಯಿ ಇವತ್ತು ರೊಕ್ಕ ಕೊಡಬೇಕಾಗಿತ್ತು, ಲಕ್ಷ ಕೋಟಿ ರೊಕ್ಕ ಕೊಡಬೇಕಾಗಿತ್ತು, ಕೊಡ್ತಾ ಇಲ್ಲ ಅವರು. ಇದನ್ನು BJPಯವರು ನಾಲಾಯಕರು 20 ಜನ ಒಬ್ಬರು ಕೂಡ ನಮ್ಮ ತೆರಿಗೆ ನಮ್ಮ ಹಕ್ಕಿನ ಬಗ್ಗೆ ಮಾತಾಡ್ತಾ ಇಲ್ಲ. ಮೋದಿ ಓಲೈಕೆಗಾಗಿ ಇವತ್ತು ಏನೆಲ್ಲ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಆದರೆ ಜನರ ಪರವಾಗಿ ಮಾತಾಡಲಿಕ್ಕೆ ಇವ್ರು ಯಾವುದು ರೆಡಿ ಇಲ್ಲ. ಮೈಸೂರು MP ಏನು ಹೇಳ್ತಾನೆ, ನೀವು ರಾಮ ಮಂದಿರ ಬಗ್ಗೆ ಮಾತಾಡಿ ಬರ ಪರಿಹಾರದ ಬಗ್ಗೆ ಮಾತಾಡ್ಬೇಡಂದ್ರೆ ಇವನು ಯಾರೀ? ಇಂಥವ್ರು MPಗಳನ್ನ ಮಾಡಿ ಕಳಿಸ್ಬೇಕಾ ನಾವು? ಜನರ ಸಲುವಾಗಿ ಮಾತಾಡೋಕ್ಕೆ ಇವ್ರು ರೆಡಿ ಇಲ್ಲ. ಯಾವುದ್ರ ಬಗ್ಗೆನೂ ಮಾತಾಡೋಕೆ ರೆಡಿ ಇದ್ದಾರೆ. ಇಲ್ಲಿ ಬಂದಿಟ್ಟು ಸೂಲಿ ಬೆಲೆ ಹೇಳ್ತಾನೆ, ನಾವು ರಾಮ ಮಂದಿರ ಕಟ್ಟಿದ್ದೀವಿ, ಕಾರಿಡಾರ್ ಕಟ್ಟಿದ್ದೀವಿ. ರೀ ಸ್ವಾಮಿ, ನೀವು ಕಟ್ಟಿರ್ತಕ್ಕ ಒಂದು ವರ್ಗ ಅಲ್ಲಿ ಒಳಗಡೆ ಹೋಗಿ ಕುಂದಿರುತ್ತೆ, ಬಿಸ್ನೆಸ್ ಮಾಡುತ್ತೆ. ಬಡವರಿಗೆ ಏನು ಕೊಟ್ಟಿದ್ದೀರಿ? ಆ ವರ್ಗಕ್ಕೆ ಉದ್ಯೋಗ ಸಿಗಲಿಲ್ಲ ಅಂದ್ರೆ ಪೂಜಾರಿ ಇರಲಿ ಅಂದ್ರೆ IAS ಆಫೀಸರ್ ಪೂಜಾರಿ ಆದರೂ ಆಗ್ತಾರೆ. ಬೇರೆಯವ್ರಿಗೇನಿದೆ? ದಲಿತರಿಗೇನಿದೆ? ಹಿಂದುಳಿದವ್ರಿಗೇನಿದೆ? ಅವ್ರ ಕುಲಕಸಬು ಬಿಟ್ಟು ಹೋಗಿ ಬೇರೆ ಏನಾದರೂ ಕೆಲಸ ಮಾಡೋಂಥ ಸ್ಥಿತಿಯಲ್ಲಿಲ್ಲ. ಅವ್ರ ಕುಲಕಸಬು ಬಿಟ್ಕೊಡ್ತಾರಾ? ದೇವಸ್ಥಾನದಲ್ಲಿ ಇದ್ದಂಥವ್ರು ಒಂದು ವರ್ಗದ ರಾಜಕೀಯ ನಡೀತದೆ. ಇವತ್ತೇನು ಹೇಳ್ತಾ ಇದ್ರು, ದಲಿತರ ಪರವಾಗಿಲ್ಲ ಅಂತ ಹೇಳಿದ್ರು. ಸ್ವಾಮಿ, ನೀವು ನೈತಿಕತೆ ಇದ್ದರೆ, ಸ್ವಾಭಿಮಾನ ಇದ್ದರೆ ನಾವು ಖರ್ಗೆ ಅವ್ರನ್ನ ಮತ್ತು ದಲಿತ ಅಂತ ನೀವು ಕನ್ಸಿಡರ್ ಮಾಡ್ತೀರಿ ಅಂದ್ರೆ ಅವ್ನಿಗೆ ಪ್ರಧಾನಿ ಮಾಡ್ಲಿಕ್ಕೆ ಬಿಡ್ರಿ. ಮತ್ತೆ 2 ಟರ್ಮ್ ಆಗಿದನಲ್ಲ ಮೋದಿ, 3ನೇ ಟರ್ಮ್ ನೀವು ಅವ್ರನ್ನೇ ಯಾಕೆ ಕಂಟಿನ್ಯೂ ಮಾಡ್ತೀರಿ? 3ನೇ ಟರ್ಮ್ ದಲಿತರು ಆಲಿ ಬಿಡಿ ಅಂತ ಖರ್ಗೆ ಅವ್ರಿಗೆ ಕೊಡ್ರಿ, ಯಾರು ಬೇರೆ ಮಾಹಿತಿಯವ್ರಿಗೆ ಕೊಡ್ರಿ, ಯಾರಿಗಾದ್ರೂ ಕೊಡ್ರಿ. ಅದು ಮಾಡಲ್ಲ ಇವರು.
ತಮ್ಮ ಅಜೆಂಡಾ ಹಿಡನ್ ಅಜೆಂಡಾ ಇದೆ. ಒಂದು ವರ್ಗ ಇವತ್ತು RSSನಲ್ಲಿ ಒಬ್ಬರೇ ಒಬ್ಬ ದಲಿತ ಹಿಂದುಳಿದವನು ಯಾರಾದ್ರೂ ಲಿಂಗಾಯತ ಆದಂಥವ್ರು ರಾಜ್ಯ ಸಂಚಾಲಕ ಕೊಡ್ತೀರಾ? ರಾಷ್ಟ್ರೀಯ ಸಂಚಾಲಕ ಕೊಡಬೇಕು. ನಾಚಿಕೆ ಬರಬೇಕು ಇವರಿಗೆ ಮಾತಾಡಲಿಕ್ಕೆ. ಇವರು ಯಾವ ಬಾಬಾ ಸಾಹೇಬರ ಸಂವಿಧಾನದ ಬಗ್ಗೆ ಜಾತ್ಯತೀತ ಬಗ್ಗೆ ಮಾತಾಡ್ತಾರೆ. BJP ಅವರು ಡೋಂಗಿ ಇದಾರ, ಮೂಲತಃ ಡೋಂಗಿ ಇದಾರ ಅವರು.